ಹಾಯ್ ಮಕ್ಕಳೇ, ಇವತ್ತಿನ ದಿವಸ ನಾವು 6ನೇ ವರ್ಗದ ಎರಡನೇ ಭಾಷಾ ವಿಷಯದ ಎರಡನೇ ಪಾಠವಾದ ನಿಯತ್ತಿನ ಮೌಲ್ಯ ಈ ಪಾಠದ ಬಗ್ಗೆ ನಾವು ನೋಡೋಣ. ಈ ಪಾಠದಲ್ಲಿ ನಾವು ಓದಬೇಕಾದ್ರೆ ತುಂಬಾ ವೇಳೆ ತಗಲುತ್ತೆ. ಹಾಗಾಗಿ ನಾನು ನಿಮಗೆ ಈ ಪಾಠದ ಸಾರಾಂಶವನ್ನು ನಾನು ನಿಮಗೆ ಹೇಳ್ತೀನಿ. ತಾವು ಈ ಪಾಠವನ್ನು 2-3 ಸಾರಿ ಆದರೂ ವಾಚನ ಮಾಡಿ, ನಂತರ ಏನೇ ತೊಂದರೆ ಬಂದರೂ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಅಥವಾ ಕಾಲ್ ಮಾಡಿ ಹೇಳಿ. ಎರಡನೇ ಪಾಠ ನಿಯತ್ತಿನ ಮೌಲ್ಯ. ನಿಯತ್ತು ಅಂದರೆ ಸತ್ಯದ ಒಂದು ಮೌಲ್ಯ ಅಂದರೆ ಒಂದು ಅಮೂಲ್ಯವಾಗಿರ್ತಕ್ಕಂಥದ್ದು. ಈ ಪಾಠದಲ್ಲಿ ಇಬ್ಬರು ಗೆಳೆಯರಿರ್ತಾರೆ. ಯಾರ್ಯಾರಪ್ಪ ಅಂದರೆ ರಾಜು ಮತ್ತು ರಮೇಶ್ ಅಂಥೇಳಿ ಇಬ್ಬರು ಗೆಳೆಯರು ಒಂದೇ ಆಫೀಸ್ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವರಿಗೆ ಇಬ್ಬರಿಗೂ ಏನಿರುತ್ತೆ ಅಂದರೆ ಒಂದೇ ಥರ ಸಂಬಳ ಇರುತ್ತೆ. ಇಬ್ಬರು ಒಂದೇ ಆಫೀಸಲ್ಲಿ ಇರ್ತಾರೆ. ಇಬ್ಬರಿಗೂ ಅಷ್ಟೇ ಸಂಬಳ ಇರುತ್ತೆ. ಆದರೆ ರಾಜು ತುಂಬ ನಿಯತ್ತಿನಿಂದ ಬಾಳ್ತಿರ್ತಾನೆ. ಆತ ಯಾರ ಕಡೆಯಿಂದನೂ ಒಂದು ದುಡ್ಡನ್ನು ತೊಳ್ದೇನೆ ಅವನು ತುಂಬ ನಿಯತ್ತಿನ ಒಂದು ಬದುಕ್ತಿರ್ತಾನೆ. ಹಾಗೆ ರಮೇಶ್ ಏನು ಮಾಡ್ತಿರ್ತಾನಂದರೆ ಸ್ವಲ್ಪ ಲಂಚ ತೊಗೊಂಡ್ಬಿಟ್ಟು ಅವನು ತುಂಬಾ ಜನಗಳಿಂದ ಒಂದು ದುಡ್ಡು ಯಾವುದೇ ಕೆಲಸ ಮಾಡಬೇಕಾದ್ರೂ ಏನು ಮಾಡ್ತಿರ್ತಾನಂದರೆ ಕೆಲಸ ಮಾಡಿಕೊಡ್ಬೇಕಾದ್ರೆ, ಇಲ್ಲ ನೀವು ಇಷ್ಟು ದುಡ್ಡು ಕೊಟ್ಟರೆ ನಾನು ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಅವನು ಏನು ಮಾಡ್ತಿರ್ತಾನಂದರೆ ಲಂಚ ತೊಗೋತಿರ್ತಾನೆ. ಹೀಗೆ ಕೆಲವು ದಿವಸಗಳು ಹೋದ ನಂತರ ಒಂದು ದಿವಸ ದೀಪಾವಳಿ ಅಂತ ಹಬ್ಬ ಬರುತ್ತೆ. ಆ ದೀಪಾವಳಿ ಹಬ್ಬದಲ್ಲಿ ಬರಬೇಕಾದ್ರೆ ರಾಜುನ ಹೆಂಡತಿ ಏನಂತಾಳಂದರೆ, ಹಬ್ಬದ ದಿನ ಸಮಯ ಬರ್ತಾಯಿದೆ, ಮಕ್ಕಳಿಗೆ ಬಟ್ಟೆ ತೊಗೋಬೇಕು, ಯಾವಾಗ ತೊಗೊಳ್ಳೋಣ ಅಂತ ಕೇಳ್ತಾಳೆ. ಆವಾಗ ರಾಜು ಏನಂತಾನೆ, ಇಲ್ಲ ನನ್ನ ಸಂಬಳ ಬರಬೇಕು, ಇನ್ನು ಬಂದಮೇಲೆ ನಾವು ಮಕ್ಕಳಿಗೆ ಬಟ್ಟೆ ತೊಗೊಳ್ಳೋಣ ಅಂತೇಳಿ ಹೇಳ್ತಾನೆ. ಆವಾಗ ರಾಜುನ ಹೆಂಡತಿ ತುಂಬಾ ಗೊಡ ಹಾಕ್ತಾಳೆ. ಏನಪ್ಪ ಅಂದರೆ, ನೋಡಿ ನಿಮ್ಮ ಆಫೀಸ್ನಲ್ಲೇ ರಮೇಶನ್ನು ಕೆಲಸ ಮಾಡೋದು, ಅವರು ನೀವು ಅಷ್ಟೇ ಸಂಬಳ ತೊಗೊಳ್ಳೋದಲ್ವ. ರಮೇಶ್ ನೋಡಿ ಅವ್ರ ಮನೆಯಲ್ಲಿ ದಿನಾ ಒಂದೊಂದು ವಸ್ತು ತರ್ತಾರೆ. ಮೊನ್ನೆ ತಾನೇ ಕಲರ್ ಟಿ ವಿ ತಂದರು, DVD ಪ್ಲೇಯರ್ ತಂದರು, ಫ್ರಿಜ್ ಕೊಂಡ್ರಂತೆ. ಹೀಗೆ ಎಲ್ಲನೂ ಅವರು ತರ್ತಾರೆ, ನೀವಂತೂ ಏನೂ ತರೋದಿಲ್ಲ. ಆವಾಗ ರಾಜು ಏನಂತಾನೆ, ಅಕ್ರಮ ಸಂಪಾದನೆಯಲ್ಲಿ ಅನ್ನ ತಿನ್ನೋದಕ್ಕಿಂತಲೂ ನ್ಯಾಯ ನಿಯತ್ತುಗಳಿಂದ ಬಾಳಿ ಒಪ್ಪತ್ತು ಗಂಜಿ ಕುಡಿದ್ರೂ ಪರವಾಗಿಲ್ಲ, ಆದರೆ ನೆಮ್ಮದಿ ಜೀವನ ನಮ್ಮದಾಗಿರುತ್ತೆ, ಆ ಥರ ಜೀವನ ನಮಗೆ ಬೇಡಪ್ಪ ಅಂತೇಳಿ ಅವಳ ಬಾಯಿಗೆ ಹತ್ತಿದ್ದೇನೆ ಅವನು ಏನು ಮಾಡ್ತಾನೆ, ಸುಮ್ಮನಾಗಿ ಹೊರಟೋಗ್ತಾನೆ. ಆಮೇಲೆ ಆವತ್ತಿನ ದಿವಸ ಭಾನುವಾರ